ಈ ಒಂದು ಸಮಾರಂಭದಲ್ಲಿರ್ತಕ್ಕಂಥ ಶಾಸಕರ ಮಿತ್ರರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯರವರೇ, 6 ತಿಂಗಳಿಂದ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಬಹಳಷ್ಟು ಪ್ರಯತ್ನದಿಂದ ಇಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಇಂಡಸ್ಟ್ರಿಯವರು ಇಲ್ಲಿ ಸುಮಾರು 137 ಇಂಡಸ್ಟ್ರಿಯಲ್ಸ್ ಇಲ್ಲಿ ಬಂದಿದ್ದಾರೆ. ಅವರ ಸಹಕಾರದಿಂದ ಸುಮಾರು 525 ಈ 3 ವೀಲರ್ಸ್ ಮೋಟಾರ್ ಸೈಕಲ್ನ ನೇರವಾಗಿ ಬೆನಿಫಿಷರಿಗೆ ಅವ್ರ ಮುಖಾಂತರನೇ, ಅವ್ರ ಕಂಪನಿ ಮುಖಾಂತರನೇ ಅವ್ರ ಹೆಸರು ಮೇಲೆ ರಿಜಿಸ್ಟರ್ ಮಾಡಿ ನಮಗೆ ಇವತ್ತು ಈ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲ ಬೆನಿಫಿಷರಿಗಳಿಗೆ ವಿಶೇಷವಾಗಿ 75% ಮೇಲಿರ್ತಕ್ಕಂಥ ಯಾರು ಡಿಸೇಬಲ್ಡ್ ಇದ್ದಾರೆ ಅವರೆಲ್ಲರಿಗೆ ನಾವು ಎಲ್ಲ ಇಡೀ ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರಿಗೆ ಗುರುತಿಸಿ ಯಾರ್ಯಾರು ಅರ್ಜಿಗಳನ್ನ ಹಾಕಿದ್ರು ಅವರೆಲ್ಲರಿಗೆ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಒದಗಿಸಿದ್ವಿ. ಈಗ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಪುನಃ ಮತ್ತೊಮ್ಮೆ ಅವರಿಗೆ ನಾನು ಆರ್ಥಿಕ ಸ್ವಾಗತವನ್ನು ಮಾಡ್ತೇನೆ. ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು ಜಾಸ್ತಿ ಸಮಯವನ್ನು ತಗೊಳ್ಳಕ್ಕೆ ಹೋಗುದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನನ್ನ ಮನವಿ ಇದೆ. 2011ನೇ ಸೆನ್ಸಸ್ ಪ್ರಕಾರ ಭಾರತ ದೇಶದಲ್ಲಿ 121 ಕೋಟಿ ಸಂಖ್ಯೆಯಲ್ಲಿ ಸುಮಾರು 2.21 ಇರತಕ್ಕಂಥ ಈ ನಮ್ಮ ಭಾರತ ದೇಶದ 121 ಕೋಟಿ ಸಂಖ್ಯೆಯಲ್ಲಿ 2.21 ಸಂಖ್ಯೆ ಡಿಸೇಬಲ್ ಆಗಿದ್ದಾರೆ. ವಿಶೇಷವಾಗಿ 2.6 ಕೋಟಿ ಅಲ್ಲಿರ್ತಕ್ಕಂಥವರು ಮೇಲಾಗಿದ್ದಾರೆ. ಆಮೇಲೆ ವಿಶೇಷವಾಗಿ ಟೋಟಲ್ ಪಾಪ್ಯುಲೇಷನ್ ನಾವು ನೋಡ್ತಾ ಹೋದ್ರೆ 2.6 ಕೋಟಿಯಲ್ಲಿ 56% ಮೇಲಿದ್ದಾರೆ, 44% ಅದರಲ್ಲಿ ಮಹಿಳೆಯರಿದ್ದಾರೆ, 69% ಇವತ್ತೇನು ಡಿಸೇಬಲ್ ಪಾಪ್ಯುಲೇಷನ್ ನಾವು ಹೇಳ್ತಾ ಇದ್ದೀವಿ ಅವರು ರೂರಲ್ ಏರಿಯಾದಲ್ಲಿದ್ದಾರೆ. ಅದರಲ್ಲಿ 1.86 ಮೇಲಿದ್ರೆ ಸುಮಾರು 0.81 ಫೀಮೇಲ್ ಅರ್ಬನ್ ಏರಿಯಾದಲ್ಲಿದ್ದಾರೆ. ಇವತ್ತು ಓವರ್ 7.6% ಈ ಡಿಸೇಬಲ್ ಪರ್ಸನ್ಸ್ಗಳು ದೇ ಬಿಲಾಂಗ್ ಟು 0 to 6 ಇಯರ್ಸ್ ಆಫ್ ಏಜ್ ಗ್ರೂಪ್. ಸರ್, ನನ್ನ ಮನವಿ ಇದೆ. ನಾನು 2014ನೇ ಇಸ್ವಿಯಲ್ಲಿ ನಾನು ವಿಶೇಷವಾದಂಥ ಡಿಸೇಬಲ್ ಅವರಿಗೆ ಕೂಡ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಕೂಡ ಅವರಿಗೆ 5% ರಿಸರ್ವೇಶನ್ ಸಿಗಬೇಕಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡಿದೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇಲ್ಲಿದ್ದಾರೆ. ನಾವು ಅವರ ಪರವಾಗಿ ಒಂದು ಪ್ರಯತ್ನವನ್ನು ಕೂಡ ಪುನಃ ಮತ್ತೊಮ್ಮೆ ಮಾಡ್ತೀವಿ. ಯಾಕಂದ್ರೆ ಅದಕ್ಕೆ ಬಹಳಷ್ಟು ಟೆಕ್ನಿಕಲ್ ಲೋಪದೋಷ ಇದೆ. ಪುನಃ ಮತ್ತೊಮ್ಮೆ 5% ಡಿಸೇಬಲ್ಗಳಿಗೆ ಪ್ರೈವೇಟ್ ಆರ್ಗನೈಸೇಷನ್ ಕೊಡ್ಲಿಕ್ಕೆ ಒಂದು ತಾವು ಪ್ರಯತ್ನ ಮಾಡಬೇಕಂತ ತಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿಕೊಳ್ತೀನಿ. ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಗ್ಲೋಬಲ್ ಇಂಡೆಕ್ಸ್ ಏನಿದೆ, ಇವತ್ತು 2023ನೇ ಇಸ್ವಿಯಲ್ಲಿ ಈ ಭಾರತ ದೇಶದಲ್ಲಿ ನಾವು 111 ಸ್ಥಾನದಲ್ಲಿ ಇವತ್ತಿದ್ದೀವಿ. ನಾವು ಬೇರೆ ದೇಶವನ್ನು ಹೋಲಿಸ್ಕೊಂಡು ನೋಡಿದ್ರೆ ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ನಮ್ಮ ಬೇರೆ ಇರ್ತಕ್ಕಂಥ ದೇಶಗಳು ಕಿನ್ನ ಕೆಳಗೆ ಇವತ್ತು ನಮ್ಮ ಭಾರತ ದೇಶ ಇದೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದನ್ನೆಲ್ಲ ಮನಗೊಂಡಿರ್ತಕ್ಕಂಥ ಮುಖ್ಯಮಂತ್ರಿಯವರು ಕರ್ನಾಟಕ ರಾಜ್ಯದಲ್ಲಿ ಹಸುವಿನಿಂದ ಯಾರು ಮಲಗಕೂಡದು ಅಂತ ಹೇಳಿ 10 kg ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮ ಎಲ್ಲಿ ಇಲ್ಲ. ಇಂಥ ಒಂದು ಕಾರ್ಯಕ್ರಮ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದ್ರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ, ಕಳೆದ ಸರ್ಕಾರ ಅವಧಿಯಲ್ಲಿ 8,500 ಕೋಟಿ ರೈತರಿಗೆ ರೈತರ ಸಾಲ ಮನ್ನಾ ಮಾಡೋದ್ರ ಮುಖಾಂತರ ಸುಮಾರು 22 ಲಕ್ಷ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ, ಕೃಷಿ ಹೊಂಡ ಮಾಡತಕ್ಕಂಥ ಕಾರ್ಯಕ್ರಮ, ಎಲ್ಲರಿಗಿಂತ ಹೆಚ್ಚಾಗಿ ಈ 5 ಕಾರ್ಯಕ್ರಮಗಳು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮಾತನಾಡ್ತಾರೆ. ನಾನು ಮಾತನಾಡಕ್ ಹೋಗುದಿಲ್ಲ. ಸುಮಾರು 56,000 ಕೋಟಿ ಕರ್ನಾಟಕ ರಾಜ್ಯದ ಬೊಕ್ಕಸಿನ ಸುಮಾರು 56,000 ಕೋಟಿ ನೇರವಾಗಿ ಬಡವರ ಮನೆಗೆ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವುದೇ ಒಂದು ಮುಖ್ಯಮಂತ್ರಿ ಮಾಡ್ತಾ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು GDP ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇವತ್ತು GDP
ಏನು ಗ್ರಾಸ್ ಪ್ರೊಡಕ್ಟ್ ಡೊಮೆಸ್ಟಿಕ್ ಗ್ರೋತ್ ಆಗ್ಬೇಕು, ಅದಕ್ಕೆ ವಿಶೇಷವಾದಂತ ಕಾರ್ಯಕ್ರಮ. ನಮ್ಮ ದುಡ್ಡು ಸುಮಾರು 56,000 ಕೋಟಿ ಈ ಬಡವರ ಮನೆಗೆ ಮುಟ್ಟಬೇಕು. ಅದರಿಂದ ಆರ್ಥಿಕ ಪರಿಸ್ಥಿತಿ ವಿಶೇಷವಾಗಿ ನಮ್ಮ ಬಡವರ ಮನೆಗೆ ಕನಿಷ್ಠ ಪಕ್ಷ ಒಂದು ಕುಟುಂಬಕ್ಕೆ 5,000 ರೂಪಾಯಿ ತಿಂಗಳ ಮುಟ್ಟತಕ್ಕಂತ ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮಾಡಿದ್ದಾರೆ. ಅದಕ್ಕೆ ಈ ವೇದಿಕೆ ಮುಖಾಂತರ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಪುನಃ ಮತ್ತೊಮ್ಮೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಬಜೆಟ್ ನಲ್ಲಿ ಗಿಗ್ ವರ್ಕರ್ಸ್ಗೆ ನಮಗೆ ಒಂದು ದುಡ್ಡನ್ನು ಒದಗಿಸಿ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಪತ್ರಿಕಾ ವಿತರಣೆ ಮಾಡ್ತಕ್ಕಂಥವ್ರಿಗೆ ನಾವು ಸೋಷಿಯಲ್ ಸೆಕ್ಯೂರಿಟಿ ಅನ್ನು ಕೊಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಅನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಟೋ ರಿಕ್ಷಾ ಡ್ರೈವರ್ಗಳು ಇರ್ಬೋದು, ಅಥವಾ ಸಿವಿಲ್ ಟ್ರಕ್ಸ್ ಡ್ರೈವರ್ಗಳು ಇರ್ಬೋದು, ಅಥವಾ ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು ಇರ್ಬೋದು, ಕ್ಲೀನರ್ಗಳು ಇರ್ಬೋದು, ಅಥವಾ ಟೈರ್ ಮೋಲ್ಡಿಂಗ್ ಇಂಡಸ್ಟ್ರಿ ಅವರು ಇರ್ಬೋದು, ಪಂಚರ್ ಆಗ್ತಕ್ಕಂಥ ಮೆಕ್ಯಾನಿಕ್ಸ್ ಇರ್ಬೋದು, ಈ ಅಲೈಡ್ ಇಂಡಸ್ಟ್ರಿ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಗೆ ಯಾರ್ಯಾರು ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು 40 ಲಕ್ಷ ಹೆಚ್ಚು ಜನಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಾಮಾಜಿಕ ಭದ್ರತಾ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮಾಡಿದ್ದಾರೆ. ನನ್ನ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಂಧುಗಳೇ, ನಾನು ಇವತ್ತು ವಿಶೇಷವಾದಂತ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಂದಿದ್ದಾರೆ, ನಮ್ಮೆಲ್ಲ ಶಾಸಕ ಮಿತ್ರರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಅವರಿಗೆ ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ನಮ್ಮೆಲ್ಲ ಜಿಲ್ಲಾಡಳಿತ ಹಾಗೂ ನಮ್ಮ ಇಲಾಖೆಯವರು ಈ ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮಾಡಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಅವರಿಗೆ ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಈ ನಾಡಿನ ಕಂಡಿರ್ತಕ್ಕಂಥ ಅಪರೂಪದಂತ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.